ಇದು ಬಂದು ನಾನು ಈವ್ನಿಂಗ್ ಮಿನಿ ವ್ಲಾಗು. ಫ್ರೆಶ್ ಅಪ್ ಆಗಿ ಬಂದಾದಮೇಲೆ ಇಲ್ಲಿ ಫ್ರೂಟ್ ಕಟ್ ಮಾಡ್ಕೊತಾ ಇದ್ದೀನಿ. ಪುಂಗ್ನೂರಿಂದ ತೊಗೊಂಬಂದಿದ್ದೆ ಡ್ರ್ಯಾಗನ್ ಫ್ರೂಟು, ಅವರೇ ಬೆಳೆಸಿರೋದಲ್ಲಿ ತುಂಬ ಸ್ವೀಟಾಗಿತ್ತು. ಅದಕ್ಕೆ ಕಟ್ ಮಾಡ್ತಾ ತಿಂತಾ ಇದ್ದೀನಿ. ನಮ್ಮ ಮೋಕ್ಷಿತಾಗ ತಿನ್ಸ್ಕೊಂಡು ತಿನ್ನೋಣ ಅಂತ ಹೋಗಿ ನೋಡಿದ್ರೆ ನಿದ್ದೆ ಮಾಡ್ತಿದ್ದಾಳೆ. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಆಚೆ ಕುತ್ಕೊಂಡು ತಿಂತಾ ಇದ್ದೀನಿ ಫೋನ್ ನೋಡಿಕೊಂಡು. ನಮ್ಮ ಮಿಮ್ಮಿ, ನಮ್ಮ ಕೋಳಿ ಮರಿ ಎಲ್ಲ ನೋಡ್ಕೊಂಡು ಆಚೆನೇ ಇರ್ತವೆ ಆಟಾಡ್ಕೊಂಡು. ನಮ್ಮ ಮಿಮ್ಮಿ ಹೆಂಗೋ ಫ್ರೆಂಡ್ ಆಗಿದ್ದಾಳೆ, ಇವಾಗ ಏನು ಮಾಡ್ತಿಲ್ಲ. ಫಸ್ಟ್ ಬಚ್ಚಿಕ್ತಾ ಇದ್ವಿ. ಇಲ್ಲಿ ನೋಡಿ ನನ್ನ ಮನಿ ಪ್ಲ್ಯಾಂಟ್ ಎಲ್ಲ ಕಿತ್ತಾಕ್ತಿದ್ದಾಳೆ ಇವಳು. ಇಲ್ಲಿ ಸ್ನ್ಯಾಕಿಗೆ ಏನಾದರೂ ಮಾಡೋಣ, ಮಳೆ ಬೀಳಂಗಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಕಡಲೆ ಹಿಟ್ಟು, ಸ್ವಲ್ಪ ಉಪ್ಪು, ಖಾರ, ಸೋಡಾ ಹಾಕ್ಕೊಂಡು ನೀಟಾಗಿ ವಾಟ್ರಲ್ಲಿ ಮಿಕ್ಸ್ ಮಾಡ್ಕೊತ ಏನಪ್ಪ ಮಾಡ್ತಾಯಿದ್ದೀನಿ ಅಂದರೆ ಪಲ್ಲಿಂ ಬೋಂಡ. ಆಫ್ಟರ್ ಸೋ ಮೆನಿ ಇಯರ್ಸ್ ಅಂತಲೇ ಹೇಳ್ಬೋದು. ಫಸ್ಟ್ ಆಚೆ ತಿಂತದೆ, ಇವಾಗ ಅದು ಕೂಡ ತಿನ್ನಲ್ಲ. ಏನೂ ಬಜ್ಜಿ ಬೋಂಡ ಆ ಥರದ್ದೆಲ್ಲ ಕೂಡ ಆಚೆ ಜಾಸ್ತಿ ತಿನ್ನೋದೆಲ್ಲ. ನಾನು ಡೈಟ್ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ನೀಟಾಗಿ ಚಿಕ್ಕ ಚಿಕ್ಕ ಬಾಲ್ಸ್ ಮಾಡಿ ಇಟ್ಕೊತಾ ಇದ್ದೀನಿ. ಪಲ್ಯ ಮಾತ್ರ ಬೆಳಗ್ಗೆ ಟಿಫನ್ಗೆ ಇದು ಮಸಾಲೆ ದೋಸೆ ಮಾಡಿದ್ದೆ, ಅದನ್ನೇ ಮಿಕ್ಸ್ಕೊಂಡಿದ್ದೆ. ಈ ಥರ ಮಾಡೋಣ ಈವ್ನಿಂಗ್ಗೆ ಅಂತೇಳ್ಬಿಟ್ಟು ಅದಕ್ಕೆ ಮಾಡ್ತಾಯಿದ್ದೆ. ನೀಟಾಗಿ ಬ್ಯಾಟರೆಲ್ಲ ಎತ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದರಲ್ಲಿ ನೀಟಾಗಿ ನಾವು ಡೀಪ್ ಫ್ರೈ ಮಾಡ್ಕೊಬೇಕು. ನೀಟಾಗಿ ಜಾಸ್ತಿ ಕಲಿಸ್ಬಿಡ್ಬಾರ್ದು, ನಿಧಾನವಾಗಿ ಕಲಿಸ್ಕೊಬೇಕಿಲ್ಲಂದರೆ ಎಲ್ಲೋ ಪಲ್ಯ ಎಲ್ಲ ಆಚೆಗೆ ಬಂದುಬಿಡುತ್ತೆ. ನಾನು ಇದೇ ಮಿಸ್ಟೇಕ್ ಮಾಡಿದೆ. ಇಲ್ಲಿ ನೋಡಿ ಸ್ವಲ್ಪ ಬಂದುಬಿಡಿದೆ. ಇನ್ನೂ ಸ್ವಲ್ಪ ಜಾಸ್ತಿನೇ ಕುಡಿತು ಅನಿಸ್ತು, ಆದರೆ ಸ್ವಲ್ಪ ಕಮ್ಮಿ ತಿನ್ಕೊಬೋದು. ಆವಾಗವಾಗ ಮನೇಲಿ ಮಾಡ್ಕೊತೀನಿ, ಆಚೆ ತಿನ್ನೋದು ಇಲ್ಲಿ ಒಳ್ಳೆಯದಲ್ಲ. ಅದಕ್ಕೇ ಟೇಸ್ಟ್ ತುಂಬಾ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ ಅಷ್ಟೇ. ನೆಕ್ಸ್ಟ್ ಪಾಪ.